ನಮಸ್ಕಾರ ಸ್ನೇಹಿತರೆ, ಕೊಬ್ಬರಿ ತುರಿ ತೋರಿಸ್ತಾ ಇದ್ದೇನೆ ಅಂತ ನೋಡ್ತಾ ಇದ್ದೀರಾ. ಅದರಿಂದ ನಾನು ರುಚಿಯಾಗಿರುವಂತಹ ಉತ್ತರ ಕರ್ನಾಟಕದ ಕೋಡ್ಬಳೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ಇದಕ್ಕೆ ಕೊಬ್ಬರಿ ತುರಿಯನ್ನು ಚೆನ್ನಾಗಿ ಹಸಿ ಕೊಬ್ಬರಿನೇ ತೊಗೊಳ್ಳಿ. ಒಣಗಿರೋ ಕೊಬ್ಬರಿ ತೊಗೊಂಡ್ರೆ ಅದು ಎಣ್ಣೆ ಹಿಡಿಯುತ್ತೆ, ಅದಕ್ಕೋಸ್ಕರ ನಾವು ಹಸಿ ಕೊಬ್ಬರಿನ ತೊಗೊಳ್ಳಿ. ಆಮೇಲೆ ರುಬ್ಬಕ್ಕೂ ಈಸಿ ಆಗುತ್ತೆ. ಹಾಗೆ ಇದಕ್ಕೆ ಜೀರಿಗೆ, ಅಜ್ವಾನ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕ ನೀವು ಕೊಬ್ಬರಿ ಎಷ್ಟು ತೊಗೊಂಡಿರ್ತೀರ ಮತ್ತು ಮೆಣಸಿನ್ಕಾಯಿ ಅದು ಖಾರ ಇದೆಯೋ ಇಲ್ಲೋ ಅಂತ ಅಬ್ಸರ್ವ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಕರಿಬೇವು ಮತ್ತು ಇದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಮತ್ತು ಇವಾಗ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ, 1 ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ನಾವು ಹಿಟ್ಟಿಗೆ ಒಂದು ಸ್ವಲ್ಪ ಓಂಕಾಳನ್ನು, ಒಂದು ಅರ್ಧ ಸ್ಪೂನಷ್ಟು ಓಂಕಾಳನ್ನು ಚೆನ್ನಾಗಿ ಕೈಯಲ್ಲೇ ಉಜ್ಜಿಬಿಟ್ಟು ಈ ರೀತಿ ಹಿಟ್ಟಿಗೆ ಹಾಕ್ಕೊಳ್ಳಿ. ಆಮೇಲೆ ಮಿಶ್ರಣಕ್ಕೆ ನಾವು ಒಣ ಕೊಬ್ಬರಿ ತೊಗೊಂಡ್ರೆ ಅದು ಈ ಥರ ರುಬ್ಬಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಹಸಿ ಕೊಬ್ಬರಿ ತೊಗೊಂಡ್ರೆ ಚೆನ್ನಾಗಿ ರುಬ್ಕೊಳ್ಳುತ್ತೆ. ಅದೇ ಹಾಲಲ್ಲೇ ಚೆನ್ನಾಗಿ ಸಣ್ಣ ಆಗುತ್ತೆ. ಅದನ್ನು ಮಿಶ್ರಣವನ್ನು ಸಂಪೂರ್ಣವಾಗಿ ಹಿಟ್ಟಿಗೆ ಹಾಕ್ಕೊಳ್ಳಿ. ಅದನ್ನು ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮೇಲೆ ಎಕ್ಸ್ಟ್ರಾ ನೀರು ಹಾಕೋಕ್ಕೆ ಹೋಗಬೇಡಿ. ಕೊಬ್ಬರಿಲಿರೋ ಹಾಲಿನಿಂದನೇ ಸಂಪೂರ್ಣವಾಗಿ ರವೆ ಮತ್ತು ಹಿಟ್ಟು ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಕಲಿಸಿ ಆನಂತರ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು. ಅದು ನೆನೆದಷ್ಟು ಹಿಟ್ಟು ಹದವಾಗಿ ಬರುತ್ತೆ. ಚಿರೋಟಿ ರವೆ ಕೂಡ ನೆನೆಯುತ್ತೆ. ಕೊಬ್ಬರಿಯಿಂದ ಹಾಲು ಬಿಟ್ಟಷ್ಟು ಹದವಾಗಿ ಕೈಗೆ ಇದನ್ನು ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಿಮಗೆ. ಆನಂತರ ಚೆನ್ನಾಗಿ ನಾದಿದ ಮೇಲೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಯಿಂದ ಕೋಡ್ಬಳೆ ಮಾಡೋಕ್ಕೆ ಆಕಾರಕ್ಕೆ ಒಂದು ಸ್ವಲ್ಪ ಉದ್ದುದ್ದಾಗಿ ಮಾಡಿಬಿಟ್ಟು ಬೇಗ ಸಡನ್ಲಿ ಈಸಿ ಆಗುತ್ತೆ. ನೀವು ಕೋಡ್ಬಳೆ ಆಕಾರ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿಯೋಕ್ಕೆ ಈಸಿ ಅನಿಸುತ್ತೆ ನಿಮಗೆ. ಈಗ ಮಾಡಿಬಿಟ್ಟು ನಂತರ ಇದನ್ನು ಸ್ವಲ್ಪ ಸಣ್ಣ ಮಾಡಿದಷ್ಟು ಒಳ್ಳೆಯದು. ತುಂಬ ದಪ್ಪ ಮಾಡೋಕ್ಕೆ ಹೋಗ್ಬಿಡಿ. ಕೋಡ್ಬಳೆಗಳನ್ನು ಈ ರೀತಿ ಸಣ್ಣ ಮಾಡಿದರೆ ಬೇಗನೂ ಕರಿಯೋಕ್ಕೆ ಈಸಿ ಆಗುತ್ತೆ ಹಾಗೂ ಕ್ರಿಸ್ಪಿಯಾಗಿ ಇರುತ್ತೆ. ಸಣ್ಣ ಮಾಡಿಬಿಟ್ಟು ಆನಂತರ ಕೋಡ್ಬಳೆ ಆಕಾರಕ್ಕೆ ಹಾಕ್ಬೋದು. ಹಿಟ್ಟನ್ನು ನಾವು ನೀರು ಹಾಕಲ್ದೆ ನೆನೆಸೋದ್ರಿಂದ ಅದು ಕೊಬ್ಬರಿಲಿರೋ ಹಾಲಿನಿಂದ ಚೆನ್ನಾಗಿ ನೆನೆದಿರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದ್ದರೆ ಅದು ತಿನ್ನೋಕ್ಕೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮಕ್ಕಳಿಗೆ ಇಷ್ಟವಾಗುವಂಥ ಸಿಹಿ ತಿಂಡಿ ಮತ್ತು ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಯಾರಾದರೂ ನೆಂಟರಿಸ್ಟರು ಬಂದರೆ ನೀವು ಸಡನ್ಲಿ ಬೇಗನೆ ಈ ರೀತಿಯಾಗಿ 3 ಐಟಮ್ನಿಂದನೇ ಮಾಡಿಬಿಡ್ಬೋದು. ಕೋಡ್ಬಳೆ ಇಷ್ಟಪಟ್ಟು ಎಲ್ಲರೂ ಟೀಯೊಂದಿಗೆ ಸ್ನ್ಯಾಕ್ಸ್ನೊಂದಿಗೆ ಒಳ್ಳೆ ಟೇಸ್ಟಿಯಾಗಿ ಈ ಕೋಡ್ಬಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಕೋಡ್ಬಳೆನ ಬಿಡ್ತಾ ಬರೋಣ. ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಮೀಡಿಯಮ್ ಉರಿಯಲ್ಲಿ ಇದನ್ನು ನೀವು ಎಣ್ಣೆನ ಕಾಯಿಸಿಬಿಟ್ಟು ಬಿಡ್ತಾ ಹೋದರೆ ಬೇಗ ಕೆಂಪಾಗಲ್ಲ. ಹಾಗೆ ಕರೆದ್ರೆ ಅದು ಕ್ರಿಸ್ಪಿ ಥರ ಬರಬೇಕು. ತುಂಬ ಜೋರಾಗಿ ಇಟ್ಟರೆ ಬೇಗ ಬ್ರೌನ್ ಕಲರ್ ಬರುತ್ತೆ, ಆದರೆ ಒಳಗಡೆ ಹಸಿಯಾಗಿ ಉಳಿಯುತ್ತೆ. ಅದಕ್ಕೋಸ್ಕರ ನೀವು ಆ ಥರ ಮಾಡಬೇಡಿ. ಸಣ್ಣ ಉರಿಯಲ್ಲೇ ಅಂದರೆ ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಕರೆದ್ಬಿಡಿ. ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಅದು ಒಳಗಡೆ ಸಾಫ್ಟಾಗಿ ಉಳಿಯಲ್ಲ. ಆವಾಗ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ತುಂಬ ಈಸಿಯಾಗಿರೋದು. ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳನ್ನು ಇದೇ ರೀತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಗೆ ನಿಮ್ಮ ಕಮೆಂಟ್ ಕೂಡ ಮುಖ್ಯ. ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.